ಶ್ರೀ ದುರ್ಗಾ ಪರಮೇಶ್ವರಿಯವನ್ನ ಮನಸಾರೆ ವಂದಿಸಿಕೊಂಡು ಈ ಕ್ಷೇತ್ರದ ಹತ್ತೂರ ಒಡೆಯ ಮಾಲಿಂಗೇಶ್ವರ ಪಾದಾರಂಧಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿಕೊಂಡು ಗಾನಿಗ ಯಾನೆ ಸಫಲಿಗರ ಸಂಘ ಪುತ್ತೂರು ಇದರ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀ ಪ್ರಸಾದ್ ಬೆಟ್ಟ ಇವರೇ, ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಮುಂಬಯಿಯ ಒಂದು ಗಾಣಿಗ ಸಮಾಜವನ್ನು ಕಟ್ಟಿ ಬೆಳೆಸಿದಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀನಿವಾಸರವರೇ, ವೇದಿಕೆಯಲ್ಲಿ ಹಲವಾರು ಗಣ್ಯರು ಇದ್ದಾರೆ. ಇವತ್ತು ವಿಶೇಷವಾಗಿ ಈ ಒಂದು ಪುತ್ತೂರು ಗಾಣಿಗ ಸಮುದಾಯದ ಆ ಒಂದು ಸಂಘದ ನೇತೃತ್ವವನ್ನು ತೆಗೆದುಕೊಂಡಂಥ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಅಭಿನಂದನೆಯನ್ನು ಕೆಳಗಡೆ ಕೂತಂಥ ತಾವುಗಳಿದ್ದೀರಲ್ಲ, ತಮಗೆ ನಾವು ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕಂತಂದರೆ ಭಾಳಷ್ಟು ಹೊತ್ತು ನನಗೆ ಗೊತ್ತಿದ್ದ ಹಾಗೆ 10 ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಆ ಒಂದು 10 ಗಂಟೆಯಿಂದ 1:30ವರೆಗೆ ನೀವು ಭಾಳಷ್ಟು ಸೌಜನ್ಯದಿಂದ ನೀವು ಅತಿಥಿಗಳು ಏನು ಮಾತಾಡಿರ್ತಾರೆ ಅದನ್ನೆಲ್ಲ ಭಾಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ, ಸೌಜನ್ಯದಿಂದ ಕೇಳಿದ್ದಕ್ಕೆ ನಾನು ಖಂಡಿತವಾಗಲೂ ನಮಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಂದು ಇನ್ನೊಂದು, ಪುತ್ತೂರಲ್ಲಿ ಗಾಣಿಗ ಸಮುದಾಯ ಆ ಸಂಘಟನೆ ಗಟ್ಟಿಯಾಗಿದೆ ಅನ್ನೋದಕ್ಕೆ ಕೂಡ ನೀವುಗಳು ಸೇರಿರ್ತಕ್ಕಂಥ ಜನರ ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು, ಒಂದು ಇತಿಹಾಸ ಪುಟದಲ್ಲಿ ಸೇರುವಂಥ ಒಂದು ಕೆಲಸ ಕಾರ್ಯವನ್ನು ತಾವುಗಳು ಮಾಡಿದಿರಿ. ಬಹುಶಃ ಸಂಘಟನೆ ಮಾಡುವಂಥದ್ದು ಅದು ತುಂಬ ಕಷ್ಟದ ಕೆಲಸ ಅಂತ ನನಗೆ ಗೊತ್ತಿದೆ. ಸುಮಾರು ವರ್ಷ 25-26 ವರ್ಷ ಸಾರ್ವಜನಿಕ ಜೀವನದಲ್ಲಿ ಇದ್ದುಕೊಂಡು ಆ ಸಂಘಟನೆಯನ್ನು ಕಟ್ಟುವಂಥದ್ದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ತಮಗೆಲ್ಲರೂ ಕೂಡ ಗೊತ್ತಿದೆ. ನನಗೆ ಇವತ್ತು ವಿಶೇಷವಾದ ಗೌರವ ಅಂತಂದರೆ ಪುತ್ತೂರಲ್ಲಿ ಅತ್ಯಂತ ಪ್ರೀತಿ ಇರ್ತಕ್ಕಂಥ ಪ್ರದೇಶ ಕೂಡ ಈ ಪುತ್ತೂರು. ಯಾಕಂತಂದರೆ ನನಗೆ ಮದುವೆ ಆಗಿರತಕ್ಕಂಥ ನನ್ನ ಶ್ರೀಮತಿ ಕೂಡ ಈ ಪುತ್ತೂರಿನ ಮಗಳು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ವಿಶೇಷವಾದ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಾವುಗಳು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇವತ್ತು ಆ ಸಂಘಟನೆ ಯಾವ ಥರ ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಹಿರಿಯರಿಗೆ ನಾನು ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥದೇ ಕಾರ್ಯಕ್ರಮಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಈ ಒಂದು ಸಮುದಾಯವನ್ನು ಕಟ್ಟುವಂಥ ಕೆಲಸ ಕಾರ್ಯವನ್ನು ತಾವುಗಳು ಮಾಡಿದಾಗ ಮಾತ್ರ ನಮ್ಮ ಗಾಣಿಗ ಸಮುದಾಯ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗಾಣಿಗ ಸಮುದಾಯ ಸಣ್ಣ ಸಮುದಾಯ ಅಲ್ಲ ಶ್ರೀನಿವಾಸರವರೇ. ಗಾಣಿಗ ಸಮುದಾಯ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4ನೇ ಸ್ಥಾನ ಇರತಕ್ಕಂಥದ್ದು. ನಾವು ನೋಡಬೇಕು, ಸಣ್ಣ ಸಮುದಾಯ ಅಂತ ಹೇಳ್ತೇವೆ. ಮುಸ್ಲಿಂ ಸಮುದಾಯ ಇದೆ, ಬಿಲ್ಲವ ಸಮುದಾಯ ಇದೆ, ಆನಂತರ ಬಂಟ ಸಮುದಾಯ ಇದೆ, ಆನಂತರ ನಮ್ಮ ಸಮುದಾಯ ಇದೆ. ಇದನ್ನು ಯಾರು ಕೂಡ ತಿಳ್ಕೊತಾ ಇಲ್ಲ. ನಾವೆಲ್ಲರೂ ಸಣ್ಣ ಸಮುದಾಯ ಅಂತ ಹೇಳ್ಕೊಂಡೇ ನಾವು ಸಣ್ಣವರಾಗಿದ್ದಿದ್ದೇ ಹೊರತು ನಮ್ಮ ಸಮುದಾಯ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸಮುದಾಯ ಅಂತ ನಾವು ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಪ್ರತಿ ತಾಲೂಕಲ್ಲಿ ಸರ್ವೆ ಮಾಡಬೇಕಾಗ್ತದೆ. ಯಾರು ನಮ್ಮ ಸಮುದಾಯದ ಅಧ್ಯಕ್ಷರುಗಳು ಇರ್ತಾ ಇದ್ರಿ, ಆ ಅಧ್ಯಕ್ಷರುಗಳು ಆ ಒಂದು ಪದಾಧಿಕಾರಿಗಳನ್ನ ಇಟ್ಕೊಂಡು ಪ್ರತಿ ತಾಲೂಕಲ್ಲಿ ಇಂಥ ಕೆಲಸ ಕಾರ್ಯವನ್ನು ಮಾಡಿದಾಗ ಮಾತ್ರ ನಮ್ಮ ಗಾಣಿಗ ಸಮುದಾಯ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸನ್ಮಾನ್ಯ ಮೋದಿಜಿಯವರ ಸಹೋದರ ಅವರನ್ನು ಕರೆದು ಇಲ್ಲಿ ಕಾರ್ಯಕ್ರಮಕ್ಕೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ವಿಶೇಷವಾದ ಒಂದು ಕೆಲಸಕ್ಕೆ ತಾವುಗಳು ಕೈ ಹಾಕಿದ್ದೀರಿ.
ಇದಕ್ಕೂ ಕೂಡ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸನ್ಮಾನ್ಯ ನಮ್ಮ ಮುಂಬಯಿಯ ಶ್ರೀನಿವಾಸ ಪಲಿಗರು ಅವರ ಶ್ರೀಮತಿ ಕೂಡ ಜೊತೆಯಾಗಿ ಸಮಾಜ ಆ ಕಾರ್ಯದಲ್ಲಿ ಭಾಗವಹಿಸಿಕೊಂಡು ಆ ಕಾರ್ಯವನ್ನು ಮಾಡಿಕೊಂಡು ಇವತ್ತು ತನ್ನದೇ ರೀತಿಯಲ್ಲಿ ಗಾಣಿಗ ಸಮುದಾಯಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಿರಿ. ಇಡೀ ನಮಗೆ ಜಿಲ್ಲೆಗೆ ಒಂದು ಧೈರ್ಯ ಕೊಡುವಂಥ ಕೆಲಸ ಕಾರ್ಯವನ್ನು ತಾವು ಮಾಡಿದಿರಿ. ನಾನು ನಿಮಗೂ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಪಡ್ತಾ ಇದ್ದೇನೆ. ನಮ್ಮ ಸಮುದಾಯದ ಉದ್ಯೋಗ, ನಾವು ಮೂಲತಃ ಕೃಷಿಕರು ಮತ್ತು ಎಣ್ಣೆ ತೆಗೆಯುವವರು ಅಂತ ನಮ್ಮದು. ಇನ್ನೊಂದು, ಎಲ್ಲಿ ಧರ್ಮದೈವಗಳು ಧರ್ಮದೈವ ಚಾವಡಿಯಲ್ಲಿರ್ತದೆ ಅಲ್ಲಿ ಗಾಣಿಗರಿಗೆ ಪ್ರಾತಿನಿಧ್ಯತೆ ಇದೆ. ಗಾಣಿಗ ಸಮುದಾಯ ಆ ಎಣ್ಣೆ ತೆಗೆಯುವಂಥದ್ದು, ಮತ್ತು ನಮ್ಮಲ್ಲಿ ಆ ಧರ್ಮದೈವಗಳ ಬಸವ ಅಂತ ಇರ್ತದೆ, ಅದು ಇರ್ತಕ್ಕಂಥದ್ದು ಗಾಣಿಗ ಸಮುದಾಯದ ಮನೆಯಲ್ಲಿ. ಇವತ್ತು ನಮ್ಮ ಪಂಜಗದ್ದೆಯ ಈಶ್ವರ ಭಟ್ರವರು ಒಂದು ಪ್ರಸ್ತಾಪವನ್ನು ಮಾಡಿದರು. ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಒಬ್ಬ ಗಾಣಿಗನ ಮನೆ ಇರಲೇಬೇಕಂತೆ. ಒಂದು ಗ್ರಾಮಕ್ಕೆ, ಒಂದು ಊರಿಗೆ ಆ ಗಾಣಿಗನ ಮನೆ ಇರಲಿಲ್ಲ ಅಂದರೆ ಆ ಊರಿಗೆ ಸಾರ್ಥಕತೆ ಇಲ್ಲ ಅಂತ ಅನ್ನೋ ಭಾವನೆ ಕೂಡ ಇದೆ. ಯಾಕಂತಂದರೆ ಒಂದು ಊರಂದರೆ ದೇವಸ್ಥಾನ ಇದೆ, ದೈವಸ್ಥಾನಗಳಿದೆ, ಅಲ್ಲಿ ದೀಪ ಬೆಳಗಿಸುವಂಥ ಕೆಲಸ ಕಾರ್ಯ ಕೂಡ ನಮ್ಮ ಸಮುದಾಯ ಮಾಡುವಂಥದ್ದನ್ನು ಕೂಡ ನಾವು ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ನಾನು ಕೂಡ ಒಂದು ಮಲಾರಬೀಡು ಅಂತ ಕೇಳ್ತಾರೆ, ಆ ಒಂದು ಸಮುದಾಯದಲ್ಲಿ, ಆ ಒಂದು ಜೀವನದಲ್ಲಿ ಅಲ್ಲಿ ನಾವು ಹುಟ್ಟಿ ನಮ್ಮ ಮನೆಯಲ್ಲಿ ಗಾಣದ ಎಣ್ಣೆಯನ್ನು ತೆಗೆದು ಕೃಷಿಯನ್ನು ಮಾಡುವಂಥ, ಬಸವನನ್ನು ಸಾಕುವಂಥ ಕೆಲಸ ಕಾರ್ಯದ ಮಾಡುವಂಥ ಒಂದು ಫ್ಯಾಮಿಲಿಯಲ್ಲಿ ಕೂಡ ಹುಟ್ಟಲಿಕ್ಕೆ ನನಗೆ ದೇವರ ಅವಕಾಶವನ್ನು ಕೊಟ್ಟಿದ್ದಾನೆ. ಬಹುಶಃ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಬೇರೆ ಬೇರೆ ಜಾತಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿರ್ತದೆ. ಇವತ್ತು ಏನಾಗಿದೆ ಅಂದರೆ ಕೆಲವರು ಬರೀ ನಾವು ಕೊಂಬು ಊದುವರು ಅಂತ ಬಿಟ್ಟು ಮಾತ್ರ ನಮಗೆ ಅದನ್ನು ಎತ್ತಿ ಹಿಡಿಯುತ್ತಾರೆ. ಅವನು ಕೊಂಬು ಊದುವವನು ಅನ್ನೋ ಮಾತು ಕೂಡ ಬರ್ತದೆ. ನಮಗೆ ಅಪ್ಪಿ ತಪ್ಪಿ ಕೂಡ ಏಕವಚನದಲ್ಲಿ ನಮ್ಮ ಸಮುದಾಯಕ್ಕೆ ಯಾರು ಕೂಡ ಮಾತಾಡಬಾರ್ದು. ನಿಜವಾಗ ನೋಡಿದರೆ ನಮ್ಮನ್ನು ಸೀಮಿತವಾಗಿ ನಾವು ಕೊಂಬು ಊದುವವರು ಅಂತ ಹೇಳ್ಕೊಂಡು ಬರ್ತಾರೆ. ದಯವಿಟ್ಟು ಅನ್ಯಥ ಯಾರು ಕೂಡ ಭಾವಿಸಬಾರ್ದು. ಕೊಂಬು ಊದುವುದು ಕೂಡ ಒಂದು ದೇವರ ಚಾಕ್ರಿ ಅದು. ಆದರೆ ನಮ್ಮ ಮೂಲತಃ ಗಾಣಿಗ ಸಮುದಾಯದ ಕೆಲಸ ಏನು ಅಂತ ನಾವು ತಿಳ್ಕೋಬೇಕು. ಇವತ್ತು ಬೇರೆ ಬೇರೆ ಜಾತಿಯವರು, ಎಲ್ಲ ಸಮುದಾಯದ ಬೇರೆ ಬೇರೆ ಉದ್ಯೋಗವನ್ನು ಮಾಡ್ತಾರೆ. ಇವತ್ತು ಎಣ್ಣೆ ತೆಗೆಯೋದು ಬೇರೆ ಬೇರೆ ಧರ್ಮದವರು ಮಾಡ್ತಾರೆ, ಬೇರೆ ಬೇರೆ ಜಾತಿಯವರು ಮಾಡ್ತಾರೆ. ಇವತ್ತಲ್ಲ, ಹಿಂದಿನ ಪರಂಪರೆಯನ್ನು ನಾವು ಮರೆಯಬಾರ್ದು ಅಂತ. ಹಿಂದಿನ ಪರಂಪರೆ, ಗಾಣಿಗ ಅಂದ್ರೇ ಅದು ಹಿಂದಿನ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಕಾರ್ಯಗಳು ಮಾಡೋದೇ ಗಾಣಿಗರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಗಾಣಿಗರು ಅಂದರೆ ಗೌರವ, ಗಾಣಿಗರು ಅಂದರೆ ರೆಸ್ಪೆಕ್ಟ್, ಗಾಣಿಗ ಅಂತಂದರೆ ನಿಷ್ಠಾವಂತರು, ಪ್ರಾಮಾಣಿಕರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕರೆಯುವಂಥದ್ದು ಕೂಡ ನಾವು ಕಂಡಿದ್ದೇವೆ. ನನಗೆ ಹೆಮ್ಮೆ ಇದೆ, ನಾನೊಬ್ಬ ಗಾಣಿಗನಾಗಿ ಹುಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನನಗೆ ಹೆಮ್ಮೆ ಇದೆ. ಇವತ್ತು ನಮ್ಮ ಮೋದಿಜಿಯವರ ಸಹೋದರ ಪ್ರಹ್ಲಾದ್ ಮೋದಿಯವರು ಕೂಡ ಅದನ್ನೇ ಅವರು ಪ್ರಸ್ತಾಪ ಮಾಡಿದರು. ಅವರು ಭಾಳಷ್ಟು ನಮ್ಮ ಸಮುದಾಯದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಸುಮಾರು 64 ಲಕ್ಷ ಗಾಣಿಗರಿದ್ದಾರೆ. 64 ಲಕ್ಷಕ್ಕಿಂತ ಮಿಗಿಲಾದ ಗಾಣಿಗರು ಇದ್ದಾರೆ. ಇಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಇನ್ನೂ ಕೂಡ ಇದೆ. ಇದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಮ ಸಮುದಾಯ ಜನಸಂಖ್ಯೆಯಲ್ಲಿ ಕಡಿಮೆ ಇಲ್ಲ. ಆದರೆ ಎಲ್ಲದರಲ್ಲೂ ನಾವು ವಂಚಿತರಾಗಿದ್ದೇವೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಅದು ರಾಜಕಾರಣದಲ್ಲಿರ್ಬೋದು, ನಾವು ವಂಚಿತರು, ಶೈಕ್ಷಣಿಕವಾಗಿ ನಾವು ವಂಚಿತರು, ಆರ್ಥಿಕವಾಗಿ ನಮಗೆ ಬಲಾಢ್ಯರಿಲ್ಲ, ಧಾರ್ಮಿಕವಾಗಿ ನಾವು ಮುಂದೆ ಹೋಗಲ್ಲ. ಇವೆಲ್ಲ ಇರ್ತಕ್ಕಂಥ ಇದೆಯಲ್ಲ, ಇದಕ್ಕೆ ನಾವು ಮುನ್ನುಡಿಯನ್ನು ಬರೀಬೇಕಾಗ್ತದೆ. ನಾವು ಎಲ್ಲ ಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕು. ನಮ್ಮ ಮಕ್ಕಳನ್ನು ಕೂಡ ಮುಂದುವರಿಸಿಗೆ ತಾವುಗಳು ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಗಾಣಿಗ ಸಮುದಾಯದ ಮೇಲೆ ಬರೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಲ್ಲ ಸಾಧಕರನ್ನು ಇವತ್ತು ಸನ್ಮಾನ ಮಾಡುವಂಥ ಕೆಲಸ ಕಾರ್ಯಗಳು ತಾವುಗಳು ಮಾಡಿದ್ರು. ಯಾವಾಗ ಒಬ್ಬ ಕೆಲಸ ಮಾಡಿದಾಗ ಅವನ ಬೆನ್ನನ್ನು ತಟ್ಟಿ ಅವನಿಗೆ ಪ್ರೋತ್ಸಾಹ ಕೊಟ್ಟ ಮಾತ್ರ ಅವನಿಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ.
ಅಂಥ ದೊಡ್ಡ ಕೆಲಸವನ್ನು ಕೂಡ ತಾವುಗಳು ಇಲ್ಲಿ ಮಾಡಿದಿರಿ ಅಂತೇಳ್ಬಿಟ್ಟು ಹೇಳ್ಕೊಂಡೆ. ಇದು ಜಾಸ್ತಿ ಮಾತಾಡೋ ಹೊತ್ತಲ್ಲ, 5 ನಿಮಿಷ 10 ನಿಮಿಷ ಮಾತಾಡುವಂಥ ಹೊತ್ತು. ಯಾಕಂತಂದರೆ ಎಲ್ಲರೂ ಕೂಡ ಈ ಊಟದ ಒಂದು ಹಸಿವಿನಿಂದ ಎಲ್ಲರೂ ಕಾಯುವಂಥದ್ದು. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರ ಹತ್ರ ಮನವಿ ಏನಂತಂದರೆ, ನಾವು ಒಗ್ಗಟ್ಟಾಗೋಣ, ನಾವು ಒಟ್ಟಾಗೋಣ, ನಾವು ಸಮುದಾಯದಲ್ಲಿ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬಲಾಢ್ಯರಾಗಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಹಿರಿಯರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಜ್ಞಾನಿಗರ ಸಾಮರ್ಥ್ಯವನ್ನು ತೋರಿಸುವಂಥ ಕೆಲಸ ಕಾರ್ಯವನ್ನು ತಾವೆಲ್ಲ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ, ಬಹುಶಃ ನಮ್ಮ ಪತ್ರಕರ್ತರು ಹಿರಿಯರು ಇದ್ದಾರೆ, ನಮ್ಮ ಪರಾಜಿಯವರು ಭಾಳಷ್ಟು ಆ ಒಂದು ವಿಚಾರಧಾರೆಗಳನ್ನು ತಿಳ್ಕೊಂಡಂಥವರು. ನಾವು ಅಂಥವರನ್ನು ಸೇರಿಸಿಕೊಂಡು ಒಂದು ನಮ್ಮ ಜಿಲ್ಲೆಗೆ ಸಲಹೆಗಾರನಾಗಿ ನೇಮಿಸಿ ಈ ಸಮುದಾಯವನ್ನು ಕಟ್ಟುವಂಥ ಕೆಲಸ ಮಾಡಿದಾಗ ಖಂಡಿತ ನಮಗೆ ಎಲ್ಲ ಸ್ಥಾನಮಾನಗಳು ಸಿಗ್ತದೆ. ಇವತ್ತು ಜಾಗಕ್ಕೆ ನಾವು ಅಪ್ಲಿಕೇಶನನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಶಾಸಕರ ಹತ್ರ. ಶಾಸಕರು ಮನವಿ ಕೊಟ್ಟ ನಂತರ ಯಾವ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ, ಗೊತ್ತಿದೆ. ನಾವು ಕೂಡ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿ ನಮಗೆ ಜಾಗ ಸಿಗಬೇಕಾದ್ರೆ ನಾವು ಅದರ ಹಿಂದೆ ಖಂಡಿತವಾಗಲೂ ಹೋದಾಗ ಮಾತ್ರ ನನ್ನಿಂದ ನಿಮಗೆ ಯಾವ ರೀತಿಯ ಕೆಲಸ ಕಾರ್ಯಗಳು ಬೆಂಗಳೂರಲ್ಲಿ ಆಗಬೇಕಾ ಅದನ್ನು ನಾನು ಖಂಡಿತವಾಗಲೂ, ಅಥವಾ ರೆವೆನ್ಯೂ ಸೆಕ್ಷನಲ್ಲಿ ಬೇಕಾಗ್ತದೆ, ಕಂದಾಯ ಇಲಾಖೆಯಲ್ಲಿ ನಿಮಗೆ ಏನು ಕೆಲಸಗಳು ಬೇಕಾದ್ರೂ ನಾನು ನಿಮ್ಮ ಒಂದು ಕರೆಗೆ ಎಲ್ಲಿ ಬೇಕಾದ್ರೂ ನಾನು ಬರಲಿಕ್ಕೆ ತಯಾರಿದ್ದೇನೆ. ಸಂಘಟನೆಗೆ ಶಕ್ತಿ ತುಂಬಲಿಕ್ಕೆ ನಾನು ನಿಮ್ಮ ಜೊತೆ ಯಾವತ್ತೂ ಕೂಡ ಇರ್ತೇನೆ ಅನ್ನೋ ಮಾತನ್ನು ಹೇಳಿಕೊಂಡು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸಂಘಟನೆ ಇನ್ನೂ ಕೂಡ ಹೆಚ್ಚಾಗಿ ಬೆಳೆಯಲಿ ಅನ್ನೋ ಮಾತನ್ನು ಹೇಳಿಕೊಂಡು, ಮಹಾಲಿಂಗೇಶ್ವರ ದೇವರು ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಬಹುಶಃ ದೇವರಿಗೆ ನಾವು ಚಿರಋಣಿಯಾಗಿ ಇನ್ನೂ ಕೂಡ ಅದ್ದೂರಿಯ ವೈಭವದ ಒಂದು ದೊಡ್ಡ ಕಾರ್ಯಕ್ರಮ ಸಮಾವೇಶವನ್ನು ಮಾಡುವಂಥ ಒಂದು ದೊಡ್ಡ ಕೆಲಸಕ್ಕೆ ನಿಮಗೆ ಆ ಮಹಾಲಿಂಗೇಶ್ವರ ಕೃಪೆ ಇರಲಿ ಅಂತ ಹೇಳ್ಬಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿಗೆ ಪ್ರಣಾಮವನ್ನು ಸಲ್ಲಿಸಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಎಲ್ಲರೂ ಕೂತಿದ್ರಲ್ಲ, ಇವಾಗ ಇನ್ನು ಯಾರೂ ಜಾಸ್ತಿ ಮಾತಾಡಲಿಕ್ಕಿಲ್ಲ ಅಂತ ಕಾಣುತ್ತೆ. ಎಲ್ಲರೂ ಕೂಡ ನಾವು ಭಾರತ ಮಾತೆಗೆ ಜೈ ಅನ್ಬೇಕು. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ. ಒಗ್ಗಟ್ಟಿನಲ್ಲಿ ಬಲವಿದೆ. ನಮಸ್ಕಾರಗಳು.